ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಐ ಪಿ ಎಲ್ ದೇಶದೆಲ್ಲೆಡೆ ಜನಗಳು ವೆಯ್ಟ್ ಮಾಡ್ತಾ ಇರೋವಂಥ ಕ್ರಿಕೆಟ್ ಟೂರ್ನಮೆಂಟು ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಟಿಕೆಟ್ ಸಿಗೋದೇ ಇಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರು ಸ್ಟೇಡಿಯಮ್ದು ಟಿಕೆಟ್ ತಗೊಬೇಕು ಅಂತಂದರೆ ತಿಪ್ಪೂರ್ ಲಾಗ ಹೊಡಿಬೇಕು. ಅದು ಏನಾದ್ರು ಹೋಗ್ಬಿಟ್ಟು ನಮ್ಮಂಥ ನಾರ್ಮಲ್ ಪಬ್ಲಿಕ್ ತಗೊಬೇಕು ಅಂತ ಅಂದರೆ ಇನ್ಫ್ಲೂಯೆನ್ಸಿಂದ ಸ್ಪಾನ್ಸರ್ಸಿಂದ ತೊಗೊಳ್ಳೋಂಥ ಟಿಕೆಟ್ಸು ಅದೆಲ್ಲ ಬೇರೆ. ಅದೇ ಟಿಕೆಟ್ಸ್ನ ದುಡ್ಡು ಕೊಟ್ಟು ತೊಗೊಳ್ಳೋವಂಥವ್ರು ಇರ್ತಾರಲ್ಲ, ಸೊ ದುಡ್ಡು ಕೊಟ್ಟು ತೊಗೊಳ್ಳೋವಂಥವ್ರು ತಗೊಬೇಕು ಅಂತಾರೆ. ತಿಪ್ಪೂರ್ಲಾಗ ಅಂತೂ ಖಂಡಿತ ಹೊಡಿಲೇಬೇಕು. ಆ ಥರ ಡಿಮ್ಯಾಂಡ್ ಇರುತ್ತೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಟಿಕೆಟ್ಸು ಎಷ್ಟೋ ಜನಕ್ಕೆ ತಿಪ್ಪೂರ್ಲಾಗ ಹೊಡೆದ್ರೂ ಕೂಡ ಆ ಟಿಕೆಟ್ಸ್ಗಳು ಸಿಗದಂಗೆ ಆಗೋಗ್ಬಿಡುತ್ತೆ. ಸೊ ಓಕೆ, ಈಗ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಒಂದು 2-3 ದಿನದಲ್ಲಿ ನನ್ನ ಪ್ರಕಾರ ಬಿಡ್ಬೋದು. RCB ಇವತ್ತು ಇದು ಬೇರೆ ಬಿಟ್ಟಿದ್ದಾರೆ, ಅನ್ಬಾಕ್ಸ್ ಇವೆಂಟ್ ಟಿಕೆಟ್ಸ್ನ ಬಿಟ್ಟಿದ್ದಾರೆ. ಅದೇ ಸೈಟಲ್ಲಿ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಮ್ದು ಹೋಮ್ ಮ್ಯಾಚಸ್ ಟಿಕೆಟ್ಸ್ಗಳೆಲ್ಲ ಅವೈಲೇಬಲ್ ಆಗುತ್ತೆ. ಅದು ಯಾವತ್ತು ಅವೈಲೇಬಲ್ ಆಗುತ್ತೆ ಅಂತ RCBನ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಸ್ವಲ್ಪ ಫ್ರಾಂಚೈಸ್ಗಳು ಮುಂಬೈ ಆಗಿರ್ಬೋದು, LSG ಆಗಿರ್ಬೋದು, ಇವರೆಲ್ಲ ಸ್ವಲ್ಪ ಅನೌನ್ಸ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಟಿಕೆಟ್ ಅವೈಲೇಬಲ್ ಇದೆ, ಹಂಗೆ ಬುಕ್ ಮಾಡ್ಕೊಳ್ಳಿ, ಹಿಂಗೆ ಬುಕ್ ಮಾಡ್ಕೊಳ್ಳಿ ಅಂತೆಲ್ಲ ಸ್ವಲ್ಪ ಫ್ರಾಂಚೈಸ್ಗಳು ಟಿಕೆಟ್ಸ್ನ ಆಲ್ರೆಡಿ ಬಿಟ್ಟಿದ್ದಾರೆ ಹೋಮ್ ಮ್ಯಾಚಸ್ನ ಬುಕ್ ಮಾಡ್ಕೊಳ್ಳೋದಕ್ಕೆ. ಬಟ್ RCB ಇನ್ನೂ ಸಹ ಬಿಟ್ಟಿಲ್ಲ. ಅದೇ ಇನ್ನೊಂದು 3-4 ದಿನದಲ್ಲಿ ಬಿಡಬಹುದು ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೆಡ್ ಪ್ರೈಸಸ್ಗಳು 2024ಗೆ ಸ್ಟಾರ್ಟಿಂಗ್ ಪ್ರೈಸ್ ಆ್ಯಂಡ್ ಎಂಡ್ ಪ್ರೈಸ್, ಮ್ಯಾಕ್ಸಿಮಮ್ ಪ್ರೈಸು ಮತ್ತು ಮಿನಿಮಮ್ ಪ್ರೈಸ್ ಫಾರ್ ಟಿಕೆಟ್ ನಮಗೆ ಗೊತ್ತಾಗ್ತಾ ಇದೆ ಇವಾಗ. ಅಂದರೆ ಇದು ಪಕ್ಕಾ ಪರ್ಟಿಕ್ಯುಲರ್ಗೆ ಇಷ್ಟೇ ಇರುತ್ತೆ ಅಂತ ಅಲ್ಲ. ಆನ್ ಆ್ಯನ್ ಆ್ಯಾವ್ರೇಜ್ ತೊಗೊಂಡು ಲಾಸ್ಟ್ ಇಯರು ಎಲ್ಲ ಒಂದು ಇದನ್ನ ತೊಗೊಂಡು ನೋಡ್ತು ಅಂದರೆ, ಚಾರ್ಟ್ನ ತೊಗೊಂಡು ನೋಡ್ತು, ಸ್ಟ್ಯಾಟ್ಸ್ನ ತಗೊಂಡು ನೋಡ್ತು ಅಂತಂದರೆ ಆನ್ ಆ್ಯನ್ ಆ್ಯಾವ್ರೇಜ್ ಆಗಿ ಇಷ್ಟಿಷ್ಟು ಇರ್ಬೋದು ಅಂತ ಒಂದು ರೇಂಜ್ ಸೆಟ್ ಆಗಿದೆ ಇವಾಗ. ಎಷ್ಟೆಷ್ಟು ಇರ್ಬೋದು ಅಂತಂದರೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚಿನ್ನಾಗಿನ್ನ ಇದೆಯಾ ಗುರು ಅಂತ ನಮಗೆ ಸೈಕ್ ಆಗುತ್ತೆ. ಯಾಕಂದರೆ ಆ ಪಾರ್ಟಿ ಪ್ರೈಸ್ನ ಇಡ್ತಾರೆ. ಹೌದು, ಗೊತ್ತು ನಮಗೆ ಕೆಪಾಸಿಟಿ ಇರೋದು ಕಮ್ಮಿ ಅಂತ, 33,000 ಕೆಪಾಸಿಟಿ ಅಂತ ನಮಗೂ ಗೊತ್ತು. ಕೆಪಾಸಿಟಿ ಕಮ್ಮಿ ಇದೆ ಅಂತ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಈ ರೇಂಜಿಗೆ ಆಗಿರೋ ಪ್ರೈಸ್ನ ಜಾಸ್ತಿ ಮಾಡೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಬಿಡ್ತು ಅಂತಂದ್ರೆ ಬೇರೆ ಯಾವುದೇ ವೆನ್ಯೂಲು ಈ ರೇಂಜಿಗೆ ಪ್ರೈಸ್ ಇಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತಿದ್ದೀನಿ. ಸನ್ರೈಸ್ ಹೈದರಾಬಾದ್ SRH ಹೈದರಾಬಾದಲ್ಲೇ ಮಿನಿಮಮ್ ಪ್ರೈಸ್ 500 ರೂಪಾಯಿ ಅಷ್ಟೇ ಗುರು. ಚಿನ್ನಂಗೆ ಹೋಗ್ಬೋದು ಅಲ್ಲಿ ನೋಡ್ಕೊಂಬರೋದಕ್ಕೆ ಮ್ಯಾಚ್ನ. 11,000 ರೂಪಾಯಿ ಮ್ಯಾಕ್ಸಿಮಮ್ ಪ್ರೈಸು, 12,000 ಅಂತ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ಪ್ರೈಸು. ಬ್ಲ್ಯಾಕಲ್ಲೆಲ್ಲ ಸೇಲ್ ಆಗ್ತವೆ, ಅದು ಬಿಟ್ಟಾಕ್ಬಿಡಿ. ಒಟ್ಟಿನಲ್ಲಿ ಇವ್ರು ಸೇಲ್ ಮಾಡೋ ಅಂತ ನಾನು ಹೇಳ್ತಾ ಇರೋದು. 11,000 ಮ್ಯಾಕ್ಸಿಮಮ್ ಅಂದರೆ ವರ್ತು ಅಂತಲೇ ಹೇಳ್ತೀನಿ. ಅಂದರೆ VIP-ಗಳಿಗೆ ವರ್ತು ಅಂತ ಹೇಳ್ತೀನಿ. ರಾಜಸ್ಥಾನ್ ರಾಯಲ್ಸ್ 800 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂತೆ, 5,000 ರೂಪೀಸ್ ಮ್ಯಾಕ್ಸಿಮಮ್ ಪ್ರೈಸ್ ಅಂತೆ. ಇದು ಕೂಡ ವರ್ತಿದೆ. ಗುಜರಾತ್ ಟೈಟನ್ಸ್ದು ಕೂಡ ಒಂಥರ ವರ್ತಿದೆ. ಅದು ಬಿಡಿ, ಸಿಕ್ಕಾಪಟ್ಟೆ ಹೆವಿ ಕೆಪಾಸಿಟಿ. ಅದು 1 ಲಕ್ಷ ಚಿಲ್ಲರೆ ಕೆಪಾಸಿಟಿ ಇರುವಂಥ ಸ್ಟೇಡಿಯಮು. ಅದು ಕಮ್ಮಿ ಇಡಲೇಬೇಕು, ಕಮ್ಮಿ ಇಟ್ಟಿದ್ದಾರೆ 500 ರೂಪಾಯಿ. ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಇದು ಕೂಡ ಸಿಕ್ಕಾಪಟ್ಟೆ ವರ್ತಿದೆ ಅಂತ ಹೇಳ್ತೀನಿ, 500 ರೂಪಾಯಿ ಅಂತಾರೆ. ಪಂಜಾಬ್ ಕಿಂಗ್ಸ್ದು ಕೂಡ ಒಂದು ರೇಂಜಿಗೆ 1,000 ರೂಪಾಯಿ ಅಂತಂದರೆ ಒಂದು ರೇಂಜಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 850 ರೂಪೀಸ್ ಇದೆ. ಯಾರಿಗೂ ಕಾಲ್ ಮಾಡಿ ಸೈಕ್ ಮಾಡ್ತಾರೆ ನನಗೆ. ಆಮೇಲೆ KKR 750 ರೂಪೀಸ್, ಇದು ಕೂಡ ದೊಡ್ಡ ವೆನ್ಯೂನೇ. ಮುಂಬೈ ಇಂಡಿಯನ್ಸ್ ನೋಡಿ ಗುರು, ಅಲ್ಲ ಮುಂಬೈಯಲ್ಲಿ ಅಲ್ಲೂ ಕೂಡ ಹೆವಿ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಆದರೂ 900 ರೂಪಾಯಿ ಇದೆಯಲ್ಲ ಗುರು ಇವ್ರದ್ದು ಮಿನಿಮಮ್ ಪ್ರೈಸು. ಮ್ಯಾಕ್ಸಿಮಮ್ ಬಿಡಿ 9,200 ಅಂತೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು 30,000 ಮ್ಯಾಕ್ಸಿಮಮ್ ಪ್ರೈಸು. ಅಂದರೆ ಇಲ್ಲಿ ಸೀಟ್ಗಳು ಕೂಡ, ಜೊತೆಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕೂಡ ಮ್ಯಾಟ್ರಿಗೆ ನಂಬರ್ ಆಫ್ ಸೀಟ್ಸ್ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಬೆಂಗಳೂರಲ್ಲಿ ಬೇರೆ ಬ್ಲಾಕ್ ಮಾಡ್ತಾರೆ ಸೀಟ್ಗಳನ್ನ. ಸೊ ಬ್ಲಾಕ್ ಮಾಡಿ ಒಂಥರ ಬಿಡ್ತಾ ಇರ್ತಾರೆ ಚಿಕ್ಕದಾಗೇನೆ. ಜೊತೆಗೆ ಒಳಗಡೆ ಎಷ್ಟೋ ಟಿಕೆಟ್ಸ್ಗಳು, 3/4 ಭಾಗ ಟಿಕೆಟ್ಸ್ಗಳು ಒಳಗಡೆನೇ ಎಲ್ಲರೂ ಎತ್ತಾಕೊಂಡು ಏನೇನೋ ಮಾಡಿಬಿಡ್ತಾರೆ. ಇನ್ನು 1/4 ಭಾಗ ಟಿಕೆಟ್ಸ್ಗಳು ಮಾತ್ರ ಪಬ್ಲಿಕ್ಕಿಗೆ ಸಿಗುವಂಥದ್ದು, ಸೇಲ್ಗೆ ಸಿಗುವಂಥದ್ದು. ಏನೇನೋ ಮಾಡಿದ್ರೆ ಟಿಕೆಟ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳ್ಬೇಕು ಬೇಸಿಕಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ. ಅದಕ್ಕೇನೆ ಈ ರೇಂಜಿಗೆ ಜಾಸ್ತಿ. KKR ಅಲ್ಲಿ ಅಂದರೆ ಹಿಡಿಂಗ್ ಗಾರ್ಡನ್ಸಲ್ಲಿ 26,000. ಇದನ್ನು RCBದು 30,000 ಬಿಡ್ತು ಅಂದರೆ ಅದೇ ನೆಕ್ಸ್ಟ್ ಹೈಯೆಸ್ಟು. RCBದು ಮಿನಿಮಮ್ 2,010 ರೂಪಾಯಿ, 2,100 ರೂಪಾಯಿ ಇದೆಯಲ್ಲ, ಇದು ಎಲ್ಲರಿಗೂ ಸೈಕ್ ಆಗ್ತಿರೋದು. ಎಲ್ಲ ಫ್ರಾಂಚೈಸಿನೂ ಆಲ್ಮೋಸ್ಟ್ 1,000. ಚೆನ್ನೈಯಲ್ಲೂ ಕೂಡ 1,500 ಇದೆ, ಅಲ್ಲೂ ಕೂಡ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಬೇಸಿಕಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಸ್ನೇ. ಬಟ್ ಚೆನ್ನೈಯಲ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 3,000 ಇದೆ. ಇಲ್ಲಿ RCB ಥರ 30,000 ಎಲ್ಲ ಇಲ್ಲ. ಈ ಚಾರ್ಟ್ನ ನೋಡ್ತು ಅಂದರೆ, ನಿಮಗೆ ಇವಾಗ ಬಂದಿರೋ ಚಾರ್ಟ್ನ ನೋಡ್ತು ಅಂದರೆ, ಇದು ಒಂಥರ ಪರ್ಟಿಕ್ಯುಲರಾಗಿ ಇಷ್ಟೇ ಪ್ರೈಸ್ ಇರುತ್ತೆ ಅಂತ ಅಲ್ಲ. ಟಿಕೆಟಿನ ಅನೌನ್ಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಅಂತ. ನಮ್ಮ RCB ಅನ್ಬಾಕ್ಸ್ ಇವೆಂಟ್ಗೆ 800 ರೂಪಾಯಿ ಇಟ್ಟಿದ್ದಾರೆ ಅಲ್ಲಿ. ಇನ್ನು ಮ್ಯಾಚ್ಗಳಿಗೆ ಕಮ್ಮಿ ಇಟ್ಟಿರ್ತಾರ, ಆದರೆ ಡಬಲ್ ಅಂತೂ 100% ಇಟ್ಟಿರ್ತಾರೆ. ಕಾದ್ ನೋಡಬೇಕು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಟಿಕೆಟ್ಸ್ಗಳು ಅಂತ ಅನೌನ್ಸ್ ಆದಾಗ. ನಿಮಗೆ ಏನು ಅನ್ಸುತ್ತೆ? RCB ಟಿಕೆಟ್ಸ್ಗಳು, ಬೆಂಗಳೂರು ಟಿಕೆಟ್ಸ್ಗಳು ಮಾತ್ರ IPL ಅಲ್ಲಿ ಏನಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು ಅಂತ. ಬೇರೆ ಫ್ರಾಂಚೈಸಿಗಳೆಲ್ಲ ಹೇಳ್ತಾರೆ, ನಾವು ದೊಡ್ಡ ಫ್ರಾಂಚೈಸಿ, ನಮ್ದು ಇದು, ನಾವೇ ಅತಿ ಶ್ರೀಮಂತ ಫ್ರಾಂಚೈಸು, ಅದು ಇದು ಅಂತೆಲ್ಲ ಹೇಳ್ತಾರೆ. ಜೊತೆಗೆ ನಮಗೆ ಜಾಸ್ತಿ ಫ್ಯಾನ್ ಬೇಸ್ ಇರೋದು ಅಂತಲೂ ಕೂಡ ಹೇಳ್ತಾರೆ. CSK ಆಗಿರ್ಬೋದು, ಮುಂಬೈ ಆಗಿರ್ಬೋದು. ಬಟ್ ಅವ್ರು ಏನಕ್ಕೆ ನಮಗಿನ್ನ ಜಾಸ್ತಿ ಟಿಕೆಟ್ ಪ್ರೈಸ್ನ ಇಟ್ಟಿಲ್ಲ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಿಮಗೆ
ಹಾನೆಸ್ಟಾಗಿ ಏನನ್ಸುತ್ತೆ? ಅಲ್ಲ ಮಗ, ಇವ್ರು 2,000 ಮಿನಿಮಮ್ ಟಿಕೆಟ್ ಇಟ್ರು ಅಂತಂದ್ರೆ ಬಡವ್ರ ಮಕ್ಕಳೆಲ್ಲ ಏನು ಮಾಡಬೇಕು? ಬಡವ್ರ ಮಕ್ಕಳು ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೆ ಅಂತ ಹೋಗ್ಬಾರ್ದಾ ಹೆಂಗೆ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಾಮೆಂಟಲ್ಲಿ ಹಾಕಿ, ಕಾಮೆಂಟ್ ಸೆಕ್ಷನ್ ನಿಮ್ಮದೇ. ಬಾಬಾ.